ಬೆಂಗಳೂರಿನ ಗಾಂಧಿ ಭವನದಲ್ಲಿ ಭೀಮ್ ಆರ್ಮಿ ಭಾರತ್ ಏಕತಾ ಮಿಷನ್ ರಾಜ್ಯ ಮಟ್ಟದ ಬೃಹತ್ ಸಮಾವೇಶ ಯಶಸ್ವಿ. ಶೋಷಿತರ ದೌರ್ಜನ್ಯ ತಡೆಯಲು ರಾಜಕೀಯ ಅಧಿಕಾರ ಅನಿವಾರ್ಯ. ರಾಜ್ಯಾಧ್ಯಕ್ಷ ಸಿ ರಘು ಗುಡುಗು. ಸಂವಿಧಾನ ಪೀಠಿಕೆ ಬೋಧನೆ ಮೂಲಕ ಸಾಮಾಜಿಕ ನ್ಯಾಯದ ಹೋರಾಟಕ್ಕೆ ಕರೆ. ರಾಜ್ಯ ರಾಜಧಾನಿ ಬೆಂಗಳೂರಿನ ಗಾಂಧಿ ಭವನದ ಬಾಪು ಸಭಾಂಗಣದಲ್ಲಿ ಭೀಮ್ ಆರ್ಮಿ ಭಾರತ್ ಏಕತಾ ಮಿಷನ್ ಕರ್ನಾಟಕ ರಾಜ್ಯ ಘಟಕದ ವತಿಯಿಂದ ಹಮ್ಮಿಕೊಳ್ಳಲಾಗಿದ್ದ ರಾಜ್ಯ ಮಟ್ಟದ ಸಮಾವೇಶ ಅತ್ಯಂತ ಯಶಸ್ವಿಯಾಗಿ ನಡೆದಿದೆ. ಪರಿವರ್ತನೆಯ ಗೀತೆ, ಸಂವಿಧಾನ ಪೀಠಿಕೆಯ ಪಠಣ ಹಾಗೂ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸುವ ಮೂಲಕ ಕಾರ್ಯಕ್ರಮಕ್ಕೆ ವಿದ್ಯುಕ್ತ ಚಾಲನೆ ನೀಡಲಾಯಿತು. ಸಭೆಯನ್ನ ಉದ್ದೇಶಿಸಿ ಮಾತನಾಡಿದ ನಾಯಕರು, ಶೋಷಿತ ಸಮುದಾಯಗಳ ಹಕ್ಕು, ಸಮಾನತೆ ಹಾಗೂ ಸಂವಿಧಾನದ ರಕ್ಷಣೆಗಾಗಿ ಹೋರಾಟವನ್ನು ತಳಮಟ್ಟದಿಂದ ತೀವ್ರಗೊಳಿಸಲು ಶಪಥವನ್ನು ತೊಟ್ಟರು. ರಾಜ್ಯದ ಮೂಲೆ ಮೂಲೆಗಳಿಂದ ಆಗಮಿಸಿದ್ದ ಜಿಲ್ಲಾ ಹಾಗೂ ತಾಲೂಕು ಮುಖಂಡರು ಹಾಗೂ ಕಾರ್ಯಕರ್ತರ ಸಮ್ಮುಖದಲ್ಲಿ ನಡೆದ ಈ ಸಭೆಯಲ್ಲಿ ಸಂಘಟನೆಯ ಭವಿಷ್ಯದ ಕಾರ್ಯತಂತ್ರಗಳ ಕುರಿತು ಗಂಭೀರ ಚರ್ಚೆ ನಡೆಯಿತು. ಸಮಾವೇಶವನ್ನು ಉದ್ದೇಶಿಸಿ ಗುಡುಗಿದ ಭೀಮ್ ಆರ್ಮಿ ರಾಜ್ಯಾಧ್ಯಕ್ಷ ಸಿ ರಘು ಅವರು ಸಾಮಾಜಿಕ ನ್ಯಾಯ, ಸಂವಿಧಾನಿಕ ಹಕ್ಕುಗಳ ರಕ್ಷಣೆಗೆ ಸಂಘಟನಾ ಶಕ್ತಿಯೇ ಮೂಲಾಧಾರ ಅಂತ ಹೇಳಿದರು. ಪರಿವರ್ತನೆ ಆಗಬೇಕು. ನಮ್ಮನ್ನ ನಾವು ಒಂದು ದೊಡ್ಡ ಮಟ್ಟದಲ್ಲಿ ಗುರುತಿಸ್ಕೋಬೇಕಂತ ಹೇಳಿದ್ರೆ ಫಸ್ಟ್ ಬೌದ್ಧಿಕ ಶಕ್ತಿಯನ್ನ, ಬೌದ್ಧಿಕ ಜ್ಞಾನವನ್ನ ನಾವು ತುಂಬ್ಕೋಬೇಕು ಸ್ನೇಹಿತರೆ. ಆ ಒಂದು ನಿಟ್ಟಿನಲ್ಲಿ ಎಲ್ಲ ವೈಚಾರಿಕ ಶಕ್ತಿಯನ್ನ ನಾವು ನಿಮ್ಮ ಮುಂದೆ ಹೇಳಕ್ಕೆ ಇಷ್ಟಪಡ್ತೀವಿ. ಬಹಳ ಪ್ರಬುದ್ಧ ವ್ಯಕ್ತಿಗಳಿಂದ ನಾವು ನಿಮಗೆ ಒಂದಿಷ್ಟು ಸಂಪನ್ಮೂಲ ವ್ಯಕ್ತಿಗಳನ್ನ ಕರೆಸಿ ನಿಮಗೆ ಒಂದಿಷ್ಟು ಕ್ಯಾಂಪ್ಗಳನ್ನ ಮಾಡಿಸುವ ನಿಟ್ಟಿನಲ್ಲಿ ಈಗಾಗಲೇ ನಾವು ಪ್ಲಾನ್ ಮಾಡಿದ್ದೀವಿ. ಅದರ ಒಂದು ರೂಪರೇಷೆ ಕೈಗೊಂಡಿದೆ. ಒಬ್ಬ ಜವಾಬ್ದಾರಿಯುತ ವ್ಯಕ್ತಿಯಾಗಿ ನನ್ನ ಜವಾಬ್ದಾರಿಯನ್ನು ನಾನು ಬಹಳ ಅಚ್ಚುಕಟ್ಟಾಗಿ ಮತ್ತೆ ಪ್ರಾಮಾಣಿಕವಾಗಿ ಮಾಡ್ತಾ ಇದ್ದೀನಿ ಅಂತಕ್ಕಂಥ ಮನೋಭಾವನೆ ನನ್ನಲ್ಲಿ ಇಟ್ಕೊಂಡು ಏನು ಇವತ್ತು ಜಿಲ್ಲಾಧ್ಯಕ್ಷರು ನೋಡಿ, ನಾನು ಇನ್ನು ಯಾರಿಗೂ ಆದೇಶ ಘೋಷಣೆ ಮಾಡಿಲ್ಲ ಸರ್. ನಾನು ಇನ್ನೂ ಯಾರಿಗೂ ಆದೇಶ ಘೋಷಣೆ ಮಾಡಿಲ್ಲ. ಇನ್ನು ರಾಜ್ಯದಲ್ಲಿ ಇರ್ತಕ್ಕಂಥವ್ರು ಕೂಡ ಯಾರಿಗೂ ಇನ್ನೂ ಘೋಷಣೆ ಮಾಡಿ ಏನಿಲ್ಲ. ಚಂದ್ರಶೇಖರ್ ಭಾಯಿ, ವಿನಯ್ ಭಾಯಿ ಬರ್ತಾರಲ್ಲ, ಅಲ್ಲಿ ನೀವೆಲ್ಲರೂ ಕೂಡ ಅವ್ರ ಕೈಯಿಂದ ತಗೊಂಡು ನಾವೇನು ಕೊಡೋದು, ಸಂಘಟನೆ ಅವ್ರದ್ದು, ನಾವು ಅಲ್ಲಿ ಕೆಲಸಗಾರರಷ್ಟೇ. ಹಾಗಾಗಿ ಮೂಮೆಂಟನ್ನು ಭಾಳ ಗಟ್ಟಿಯಾಗಿ ಕಟ್ಟೋಣ, ಬದ್ಧತೆಯಿಂದ ಕಟ್ಟೋಣ, ಬೌದ್ಧಿಕವಾಗಿ ಬದ್ಧತೆ ನಮ್ಮಲ್ಲಿ ಹೆಚ್ಚಿಸ್ಕೊಳ್ಳೋಣ. ನಮ್ಮ ಹಿರಿಯರು, ನನಗೆ ಧಾರವಾಡದಲ್ಲಿ ಹೋದಾಗ ಯೂನಿವರ್ಸಿಟಿಯಿಂದ ಒಂದು ಕೆಲವು ರಿಟೈರ್ಡ್ ಆಫೀಸರ್ಸ್ ಎಲ್ಲ ಹೇಳಿದ್ರು. ಕಾರ್ಯಕ್ರಮದಲ್ಲಿ ರಾಷ್ಟ್ರೀಯ ಹಾಗೂ ರಾಜ್ಯ ಮಟ್ಟದ ಪ್ರಮುಖ ನಾಯಕರು ಪಾಲ್ಗೊಂಡು ಸಂಘಟನೆಯನ್ನ ಹಳ್ಳಿಗೂ ವಿಸ್ತರಿಸುವ ಸಂಕಲ್ಪ ಮಾಡಿದರು. ವೇದಿಕೆಯಲ್ಲಿ ಯಶ್ಪಾಲ್ ಬೋರೆ ರಾಷ್ಟ್ರೀಯ ಸಂಘಟನಾ ಕಾರ್ಯದರ್ಶಿ, ಸಿ ರಘು ರಾಜ್ಯಾಧ್ಯಕ್ಷರು, ಪುಷ್ಪೇಂದ್ರ ರಾಷ್ಟ್ರೀಯ ಸಮಿತಿ ಸದಸ್ಯರು, ಅನ್ನಪೂರ್ಣ ಬೆಳ್ಳನವರ್, ವಿನಯ್ ಕರ್ನಿಂಗ್, ರಾಜು ಅಣಭಿ, ರಜನಿಕಾಂತ್, ಶಾಖ್ಯಾ ಸುಂದರ್, ಸಾಕೆ ನಾರಾಯಣ್ ಹಾಗೂ ರಾಜ್ಯ ಮತ್ತು ಜಿಲ್ಲಾ ಪದಾಧಿಕಾರಿಗಳು ಸಂದರ್ಭದಲ್ಲಿ ಭಾಗವಹಿಸಿದರು. ಸಂವಿಧಾನ ಉಳಿಸಿ ಶೋಷಿತರಿಗೆ ರಾಜಕೀಯ ಮತ್ತು ಸಾಮಾಜಿಕ ಹಕ್ಕುಗಳನ್ನು ದಕ್ಕಿಸಿಕೊಡುವ ನಿಟ್ಟಿನಲ್ಲಿ ಭೀಮ್ ಆರ್ಮಿ ಸಂಘಟನೆಯ ಈ ರಾಜ್ಯ ಮಟ್ಟದ ಸಭೆ ಮಹತ್ವದ ಮೈಲಿಗಲ್ಲಾಗಿದೆ. ರಾಷ್ಟ್ರಕ್ರಾಂತಿ ನ್ಯೂಸ್, ಬೆಂಗಳೂರು. ಶುದ್ಧ ಭಾರತನೀಯ ಸುತ ಎಲ್ಲ ಜನಹಿತ, ಬಯಸಿದ ಎಲ್ಲ ಜನಹಿತ. ಎಲ್ಲರೂ ಕೂಡ ಎದ್ದು ನಿಂತು ಮುನ್ನುಡಿಯನ್ನ ಉಚ್ಚಾರಣೆ ಮಾಡುವುದರ ಮೂಲಕ ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಗೌರವಪೂರ್ವಕವಾಗಿ ನಾವು ಗೌರವಿಸೋಣ. ದಯಮಾಡಿ ತಾವೆಲ್ಲರೂ ಕೂಡ ಪೀಠಿಕೆ ಭಾರತದ ಪ್ರಜೆಗಳಾದ ನಾವು ಭಾರತವನ್ನು ಸಾರ್ವಭೌಮ ಸಮಾಜವಾದಿ ಜಾತ್ಯತೀತ ಪ್ರಜಾಸತ್ತಾತ್ಮಕ ಗಣರಾಜ್ಯವನ್ನಾಗಿ ವಿಚಾರ, ಅಭಿವ್ಯಕ್ತಿ, ನಂಬಿಕೆ, ಧರ್ಮ ಮತ್ತು ಉಪಾಸನೆಯ ಸ್ವಾತಂತ್ರ್ಯವನ್ನು ತೊರೆಯುವಂತೆ ಮಾಡುವುದಕ್ಕಾಗಿ ವ್ಯಕ್ತಿ ಗೌರವ, ದೇಶದ ಏಕತೆ ಮತ್ತು ಸಮಗ್ರತೆಗಾಗಿ ಎಲ್ಲರಲ್ಲಿ ಭ್ರಾತೃತ್ವ ಭಾವನೆಯನ್ನು ಮೂಡಿಸುವುದಕ್ಕಾಗಿ ದೃಢ ಸಂಕಲ್ಪ ಮಾಡಿ ನಮ್ಮ ಸಂವಿಧಾನ ಸಭೆಯಲ್ಲಿ 1949ನೇ ಇಸವಿಯ
ನವೆಂಬರ್ ತಿಂಗಳ 26ನೇ ದಿನದಂದು ಎಲ್ರಿಗೂ ಜೈ ಭೀಮ್. ಭೀಮ್ ಆರ್ಮಿ ಭಾರತ ಏಕತಾ ಮಿಷನ್ ಸಂಘಟನೆ ಇದು ಅಡ್ವೊಕೇಟ್ ಚಂದ್ರಶೇಖರ್ ಆಜಾದ್ ಜಿ ಅವರು ಸ್ಥಾಪನೆ ಮಾಡಿರ್ತಕ್ಕಂಥ ಸಂಘಟನೆ. ಮಾನ್ಯ ರಾಷ್ಟ್ರೀಯ ಅಧ್ಯಕ್ಷ ನಿರ್ದೇಶಕ ವಿನಯ್ ರತನ್ ಸಿಂಗ್ ಜಿ ಅವರು ನಡೆಸಿಕೊಂಡಿರ್ತಕ್ಕಂಥ ಸಂಘಟನೆ. ಈ ಒಂದು ಸಂಘಟನೆಯ ಮುಂದಿನ ಕರ್ನಾಟಕದ ರೂಪರೇಷ ಏನು ಜಂತರ್ ಮಂತರಲ್ಲಿ ಮೀಸಲಾತಿ ಹಟಾವೋ ದೇಶ ಬಚಾವೋ ಅಂತಕ್ಕಂಥ ಮನುವಾದಿ ಕುತಂತ್ರದ ಹೋರಾಟ ಇವತ್ತು ಜಂತರ್ ಮಂತರಲ್ಲಿ ನಡೀತಾ ಇದೆ. ಅವರಿಗೆ ನಾವು ಹೆಚ್ಚಿಸ್ತಕ್ಕಂಥ ಒಂದು ಪ್ರಕ್ರಿಯೆಗೆ ಈಗಾಗಲೇ ಭೀಮ್ ಆರ್ಮಿ ಭಾರತ ಏಕತಾ ಮಿಷನ್ ಸಂಘಟನೆ ಘೋಷಣೆ ಮಾಡ್ಕೊಂಡಿದೆ. ನಾವು ಭೀಮ್ ಆರ್ಮಿ ಭಾರತ ಏಕತಾ ಮಿಷನ್ ಸಂಘಟನೆಯ ಪರವಾಗಿ ರಾಜ್ಯದಂತ ಒಂದು ಜನಾಂದೋಲನವನ್ನ ಮಾಡುವ ನಿಟ್ಟಿನಲ್ಲಿ ಈಗಾಗಲೇ ಕಾರ್ಯರೂಪಕ್ಕೆ ಇಡ್ತಾ ಇದ್ದೀವಿ. ಇದರ ಮೂಲ ಉದ್ದೇಶವಿಷ್ಟೇ, ನಮಗೆ ಸರ್ಕಾರಿ ಸ್ವಾಮ್ಯದಲ್ಲಿ ಸಿಕ್ಕಿರ್ತಕ್ಕಂಥ ಮೀಸಲಾತಿ ಕೊರತೆ ಆಗ್ತಾ ಇದೆ. ಹಾಗಾಗಿ ಆ ಮೀಸಲಾತಿ ನಮಗೆ ಕಡಿಮೆ ಆಗ್ತಾ ಇದೆ. ಬಾಬಾ ಸಾಹೇಬ್ ಕೊಟ್ಟಿರ್ತಕ್ಕಂಥದ್ದು ಸಮಾನತೆ ಆಧಾರದ ಮೇಲೆ ನಾವು ಭೀಮ್ ಆರ್ಮಿ ಭಾರತ ಏಕತಾ ಮಿಷನ್ ಸಂಘಟನೆಯಿಂದ ಖಾಸಗಿ ವಲಯದಲ್ಲೂ ಕೂಡ ನಾವು ಮೀಸಲಾತಿಯನ್ನ ಕೇಳ್ತಾ ಇದ್ದೀವಿ. ಈ ಒಂದು ನಿಟ್ಟಿನಲ್ಲಿ ನಾವು ರಾಜ್ಯಾದ್ಯಂತ ಒಂದು ಘೋಷಣೆ ಮತ್ತು ಕರೆಯನ್ನು ಕೊಡ್ತಾ ಇದ್ದೀವಿ. ಫ್ರೀಡಂ ಪಾರ್ಕಲ್ಲಿ ಆದಷ್ಟು ಬೇಗ ನಾವು ಒಂದು ಬಹುದೊಡ್ಡ ಜನಾಂದೋಲನ ಮಾಡುವ ಮುಖಾಂತರ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರುಗಳನ್ನು ಇಬ್ಬರನ್ನು ಕೂಡ ಸೇರಿಸತಕ್ಕಂಥ ಒಂದು ಪ್ರಯತ್ನವನ್ನ ಮಾಡ್ತಾ ಇದ್ದೀವಿ. ಈ ಒಂದು ಜನಾಂದೋಲನಕ್ಕೆ ನಮಗೆ ರಾಜ್ಯದ ಎಲ್ಲ ವಿವಿಧ ಹೋರಾಟಗಾರರು, ಬಾಬಾ ಸಾಹೇಬ್ ಅನುಯಾಯಿಗಳು ಮತ್ತು ಮೀಸಲಾತಿ ಪರ ಧ್ವನಿಗಳು ಜೊತೆಗೂಡ್ತಿರತಕ್ಕಂಥ ವಿಶ್ವಾಸವನ್ನು ನಾವು ಹೊಂದಿದ್ದೇವೆ. ಇಲ್ಲಿರ್ತಕ್ಕಂಥ ಎಲ್ಲ ಇದು ಒಂದು ಸಾಂಕೇತಿಕ ಸಭೆ. ಇಲ್ಲಿ ಬಂದಿರತಕ್ಕಂಥ ಹೋರಾಟಗಾರರು ಒಬ್ಬರಾದರೂ ಕೂಡ ಅವರಿಂದ 100,000 ತಲೆಗಳಿವೆ ಅಂತಕ್ಕಂಥದ್ದನ್ನ ನಾವು ಕರ್ನಾಟಕಕ್ಕೆ ಕೇಳ್ತಾ ಇದ್ವಿ. ಅದಾದ ಬಳಿಕ ಸಂಘಟನೆ ಇನ್ನು ಮುಂದೆ ಬಹಳ ಕಾರ್ಯಾಗಾರಗಳನ್ನು ಮಾಡೋದ್ರ ಮುಖಾಂತರ, ಬೌದ್ಧಿಕ ಶಕ್ತಿಯನ್ನು ಹೆಚ್ಚಿಸುವುದರ ಮುಖಾಂತರ, ಕಾನೂನಾತ್ಮಕವಾದ ಸಲಹೆಗಳನ್ನು ಕೊಡೋದ್ರ ಮುಖಾಂತರ ಕರ್ನಾಟಕದಲ್ಲಿ ಸಂಘಟನೆಯನ್ನು ಬಲಿಷ್ಠಪಡಿಸ್ತಕ್ಕಂಥ ಪ್ರಯತ್ನವನ್ನು ನಾವು ಮಾಡ್ತಾ ಇದ್ದೀವಿ. ಈ ಒಂದು ಕಾರ್ಯಕ್ರಮ ಇವತ್ತಿನ ಸಭೆ ಸಂಪೂರ್ಣವಾಗಿ ಯಶಸ್ವಿಯಾಗಿದೆ ಅಂತ ಹೇಳ್ತಾ ನಾನು ಮಾತನಾಡ್ತಾ ಇದ್ದೀನಿ. ಜೈ ಭೀಮ್. ನಾವು